ಯಲಹಂಕ ವ್ಯಾಪ್ತಿಯ ವಾರ್ಡ್ ನಂಬರ್ 2ರ ಹಾರೋಹಳ್ಳಿಯಲ್ಲಿರುವ ಪುರಾತನ ಐತಿಹಾಸಿಕ ಪ್ರಸಿದ್ಧ ಲಕ್ಷ್ಮಣ ಸಮೇತ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ವಿಶೇಷವಾಗಿ ಸೀತಾರಾಮರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಕಲ್ಯಾಣೋತ್ಸವದ ವಿಶೇಷವಾಗಿ ದೇವಾಲಯದಲ್ಲಿ ಮುಂಜಾನೆಯಿಂದ ವಿಶೇಷವಾಗಿ ಲಕ್ಷ್ಮಣ ಸಮೇತ ವೀರಾಂಜನೇಯ ಜೊತೆಗೂ ಸೀತಾರಾಮರಿಗೆ ವಿಶೇಷ ಅಭಿಷೇಕ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸುಮುಹೂರ್ತದಲ್ಲಿ ಸಕಲ ವೈಷ್ಣವ ಸಂಪ್ರದಾಯದಂತೆ ಶ್ರೀ ಸೀತಾರಾಮರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಇದೇ ಸುಸಂದರ್ಭದಲ್ಲಿ ದೇವಾಲಯದ ಸತ್ಯನಾರಾಯಣ ಅವರು ಮಾತನಾಡಿ ಕಲ್ಯಾಣೋತ್ಸವದ ಬಗ್ಗೆ ವಿವರಿಸಿದರು. ಇನ್ನು ದೇವಾಲಯದ ವತಿಯಿಂದ ಕಲ್ಯಾಣೋತ್ಸವದ ವಿಶೇಷವಾಗಿ ವಿಶೇಷ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ರಾಮನಾಮ ಸ್ಮರಣೆ ಮಾಡುತ್ತಾ ಶ್ರೀರಾಮನವಮಿ ಹಾಗೂ ಶ್ರೀ ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ಕೃತಾರ್ಥರಾದರು. ಇದೇ ಸಂದರ್ಭದಲ್ಲಿ ಮುಖಂಡ ಲಕ್ಷ್ಮಣ ರೆಡ್ಡಿ, ಹಾರೋಹಳ್ಳಿ ಬಿಜೆಪಿ ಮುಖಂಡ ಮುನಿರೆಡ್ಡಿ ಅವರು ಹಾಗೂ ಸ್ಥಳೀಯ ಮುಖಂಡರು ಹಾಜರಿದ್ದರು. ಮತ್ತೊಮ್ಮೆ ಧನ್ಯವಾದಗಳು. ಇಂತಹ ಒಂದು ಸಂದರ್ಭದಲ್ಲಿ ಭಾಗವಹಿಸತಕ್ಕಂಥ ನಾವೆಲ್ಲರೂ ಧನ್ಯರ. 2008ರಲ್ಲಿ ಶ್ರೀರಾಮ ದೇವಾಲಯವನ್ನು ನಾವು ಸಂಸ್ಥಾಪನೆ ಮಾಡಿದ್ವಿ ಹಾರೋಹಳ್ಳಿನಲ್ಲಿ. ಇಲ್ಲಿ ಜಾತಿ ಮತ ಕುಲ ಮತ ಭೇದ ಯಾವುದೂ ಇಲ್ಲ. ಎಲ್ಲ ಜನರಿಗೂ ಸಮಾನವಾಗಿ ಸಮಸ್ತ ಸನಾತನ ಧರ್ಮೀಯರಿಗೂ ಇಲ್ಲಿ ಪೂರ್ಣವಾಗಿ ಅವಕಾಶ ಇದೆ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸೇವೆನ ಕೈಂಕರ್ಯನ ಯಾವುದೇ ರೀತಿಯಲ್ಲಿ ತಮ್ಮ ಕರ್ಮವನ್ನು ಸಮರ್ಪಣೆ ಮಾಡ್ಕೊಳ್ಬಹುದರಲ್ಲಿ ಎಲ್ಲದರಲ್ಲೂ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ. ಎಲ್ಲ ಸನಾತನಿಗಳಿಗೂ ಅವಕಾಶ ಇದೆ. ಪ್ರತಿ ವರ್ಷ ಶ್ರೀರಾಮನವಮಿಯನ್ನ ನಾವು ಆಚರಣೆ ಮಾಡ್ತೀವಿ. ಅದೇ ರೀತಿ ಈ ಸಾರಿ ನಮ್ಮ ಎಲ್ಲ ಯುವಕರ ಒಂದು ಸ್ಫೂರ್ತಿಯಿಂದ ಒಂದು ಪ್ರೇರಣೆಯಿಂದ ಶ್ರೀರಾಮ ಕಲ್ಯಾಣೋತ್ಸವವನ್ನು ನಾವು ಈ ಸಾರಿ ಪ್ರಾರಂಭ ಮಾಡಿದ್ದೀವಿ. ಪ್ರತಿ ವರ್ಷ ಇದನ್ನು ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಏನಂದ್ರೆ ಮುಖ್ಯವಾಗಿ ನಮ್ಮ ಸನಾತನ ಧರ್ಮದ ಬಗ್ಗೆ ಜಾಗೃತಿ, ಧರ್ಮದ ಬಗ್ಗೆ ನಂಬಿಕೆನ, ವಿಶ್ವಾಸವನ್ನ, ಅಚಲವಾದ ಒಂದು ಪರಿಪೂರ್ಣವಾದಂಥ ನಂಬಿಕೆಯನ್ನ ಬೆಳೆಸುವಂಥದ್ದು ನಮ್ಮ ಧ್ಯೇಯ. ಇಲ್ಲಿ ನಮ್ಮ ಮುಖ್ಯವಾಗಿ ಅದೇ ನಮ್ಮ ಉದ್ದೇಶ. ಸೊ ಎಲ್ಲ ಒಂದು ಮತಭೇದಗಳು, ಜಾತಿ ಭೇದಗಳು ಎಲ್ಲವನ್ನು ಬಿಟ್ಟು ನಾವೆಲ್ಲರೂ ಸನಾತನಿಗಳು ಅನ್ನೋ ಭಾವದಲ್ಲಿ ಬದುಕಬೇಕು ಅನ್ನೋ ಆ ಒಂದು ಹೆಬ್ಬಯಕೆನ ನಾವು ಪೂರ್ಣಗೊಳಿಸುವತ್ತ ನಾವು ಧಾವಿಸ್ತಾ ಇದ್ದೀವಿ.